ನಮಸ್ಕಾರ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗು. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಆಗೋ ಹಾಗೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದು ಚಪಾತಿಗೂ ಆಗುತ್ತೆ, ಮಧ್ಯಾಹ್ನ ಮುದ್ದೆಗೆ ಅನ್ನಕ್ಕೆ ಎಲ್ಲ ತಿನ್ಬೋದು ಅಂತ ಒಂದೇ ಸಲ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಒಂದ್ಸರಿ ತೊಳ್ಕೊಂಡು ಇದಕ್ಕೆ ಆಲೂಗಡ್ಡೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಲೂಗಡ್ಡೆನೂ ಸಹ ಸಿಪ್ಪೆ ತೆಗೆದು ನೀಟಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ. ಈಗ ಹೆಸರು ಕಾಳು ಬೇಯಷ್ಟು ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಚಮಚಷ್ಟು ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕಿ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಹೆಸರು ಕಾಳು ನುಣ್ಣಕ್ಕೆ ಬೆಂದ್ಬಿಡುತ್ತೆ. ಇನ್ನೂ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ಯಾವುದೇ ಬೇಳೆ ಆದರೂ ಬೇಗ ಬೆಂದ್ಬಿಡುತ್ತೆ. ಈಗ ಮಸಾಲೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಒಂದು ಸ್ವಲ್ಪ ಪುದೀನ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ, 1 ಟೊಮೆಟೊ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ನಾವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಸಾಂಬಾರು ಅಂದರೆ ಬೇಳೆ ಬೆಂದಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ರುಬ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಚಪಾತಿಗೋಸ್ಕರ. ಈಗ ಬೇಳೆ ಬೆಂದಿರೋ ಬೇಳೆಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ಬೇಳೆ ನುಣ್ಣಕ್ಕಾಗ್ಬಿಟ್ಟಿದೆ. ಆಲೂಗಡ್ಡೆನೂ ಸಹ ಬೆಂದ್ಬಿಟ್ಟಿದೆ. ನಾವು ಆಲೂಗಡ್ಡೆನ ಬೇಕಾದರೆ ಬೇಳೆ ಜೊತೆ ಹಾಕ್ದಿರ ಆಮೇಲೇನೂ ಸಹ ಲಾಸ್ಟಲ್ಲಿ ಮಸಾಲೆ ಹಾಕಿದಾಗ ಜೊತೆಲಿ ಹಾಕಿ ಬೇಯಿಸ್ಕೋಬೋದು, ಬೇಗನೆ ಬೇಯುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೋಡಿಕೊಂಡು ಲಾಸ್ಟಲ್ಲಿ ರುಚಿಗೆ ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೋಬೋದು. ಮಿಕ್ಸ್ ಮಾಡಿ ನಾನಿಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗೋರು ಕುದಿಸ್ಕೋಬೇಕು. ನನಗೆ ಇಲ್ಲಿ ತುಂಬ ಮಂದ ಅನಿಸಿರೋದ್ರಿಂದ ಸಾಂಬಾರು ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ನಮಗೆ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಸಾಂಬಾರು ಮಾಡ್ಕೋತಾ ಇದ್ದೀನಿ, ತುಂಬ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ. ಸೊ ಈಗ ನಾನು ಲಾಸ್ಟಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾರು ಆಲ್ರೆಡಿ ಕುದೀತಾ ಇರೋದ್ರಿಂದ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಚಿಕ್ಕದು ಪ್ಯಾನ್ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕೋತೀನಿ ಸಾಂಬಾರಿಗೆ. ಇನ್ನೊಂದು ಕಡೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಇಲ್ಲಿ ನಂದು 3 ಸ್ಟವ್ ಆಗಿರೋದ್ರಿಂದ ಬೇಗ ಕೆಲಸ ಆಗಿಬಿಡುತ್ತೆ. ಒಂದು ಕಡೆ ಚಪಾತಿ ಮಾಡಿಕೊಂಡು ಒಂದು ಕಡೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸೊ ಈಗ ಚಪಾತಿನೂ ಆಗಿದೆ, ಒಗ್ಗರಣೆನೂ ಹಾಕ್ಕೊಂಡಿದ್ದಾಗಿದೆ. ಈಗ ನಾನು ಇದನ್ನು ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಒಗ್ಗರಣೆನ. ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ನನಗೆ ಉಪ್ಪು ಸಾಲ್ದಿರ ಅನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ನಾನು ಬೆಳಗಿನ ತಿಂಡಿ ರೆಡಿ ಮಾಡಿದಾಗಿದೆ. ಚಪಾತಿ ಜೊತೆಗೆ ಹೆಸರುಕಾಳು ಸಾಂಬಾರು. ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಮಾಡಿಕೊಂಡೆ. ನನ್ನ ಮಗಳಿಗೆ ಶನಿವಾರ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಇವತ್ತು ರಜೆ ಇತ್ತು. ಸೊ ಅವಳ ಮನೇಲೇ ಇದ್ದಾಳೆ. ಅವಳ ಮನೇಲಿ ಇರೋದ್ರಿಂದ ನಾನು ಚಿಕ್ಕಪೇಟೆಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಸೊ ಚಿಕ್ಕಪೇಟೆಗೆ ಹೋಗೋಷ್ಟರಲ್ಲಿ ನಾನಿಲ್ಲಿ 10:30 11 ಗಂಟೆ ಆಗಿತ್ತು. ಖಾಲಿ ಬಸ್ ಇತ್ತು. ಆರಾಮಾಗಿ ನಾವು ಚಿಕ್ಕಪೇಟೆಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಸ್ಟಾರ್ಟಿಂಗಲ್ಲಿ ಅವಿನ್ಯೂ ರೋಡಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು. ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು. ಸೊ ಅದಕ್ಕೆ ದೇವಸ್ಥಾನದೊಳಗಡೆ ಹೋಗಿ ನಾವಿಲ್ಲಿ ಆರತಿ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಒಂದು 1/2 ಅವರ್ ಆಯಿತು. ಅಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಅದರೊಳಗಡೆನೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ನಾನು ಇಲ್ಲಿ ಒಂದು ಸೀರೆ ಅಂಗಡಿ, ಹೋಲ್ಸೇಲ್ ಅಂಗಡಿಗೆ ಹೋದ್ವಿ. ಸಾಯಿಲಕ್ಷ್ಮಿ ಹೋಲ್ಸೇಲ್ ಅಂಗಡಿ ಅಂತ ಅಲ್ಲಿ ಸ್ಯಾರಿ ಸ್ಟೋರು. ಅದರೊಳಗಡೆ ಹೋಗಿ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಸೀರೆ ಅಂಗಡಿಗಳು ಖಾಲಿ ಇತ್ತು. ಒಂದು 2-3 ಅಂಗಡಿ ಓಡಾಡಿ ಲಾಸ್ಟ್ಗೆ ಈ ಅಂಗಡಿಗೆ ಹೋದ್ವಿ. ಇಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾವಿಲ್ಲಿ ಇಲ್ಲೇ ಸ್ಯಾರಿ ತೊಗೊಳೋಣ ಅಂತೇಳಿ. ನೋಡಿ, ಈ ಪರ್ಪಲ್ ಕಲರ್ ಸ್ಯಾರಿ ಫಸ್ಟ್ ತೋರಿಸಿದ್ನಲ್ಲ ಅದು ಬಂದು ಹ್ಯಾಂಡ್ಲೂಮ್ ಸ್ಯಾರಿ ಅಂತ ಹೇಳಿದ್ರು. ನಾವು ಸೇಲ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಸಿಸ್ಟರ್ ಒಬ್ಬರು ಅದನ್ನೇ ಕೇಳಿದ್ರು. ಸೊ ಅದಕ್ಕೆ ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಸೀರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇದು ಸೆಮಿ ಸಿಲ್ಕಲ್ಲಿ ಈ ರೀತಿ ಚೆನ್ನಾಗಿರೋ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾನಿಲ್ಲಿ ಒಂದು 2-3 ಸೀರೆ ತೊಗೊಳೋಣ ಅಂತ ಬಂದು ಏನಿಲ್ಲ ಅಂದರೂ ಒಂದು 20ರಿಂದ 30 ಸೀರೆ ತೊಗೊಂಡ್ವಿ. ಸೇಲ್ ಮಾಡೋಕ್ಕೆ ಅಂತ ಸ್ಯಾರಿಗಳನ್ನ ಐಡಿಯಾ ಮಾಡಿ ಸ್ಯಾರಿಗಳನ್ನ ತೊಗೊಂಡ್ವಿ. ಇಲ್ಲಿ ಫಸ್ಟ್ ಕಾಪಿ ಆಫ್ ಕ್ರೇಪ್ ಸಿಲ್ಕಲ್ಲಿ ಮೈಸೂರು ಸಿಲ್ಕ್ ಬರುತ್ತಲ್ಲ ಅದು ಕ್ರೇಪ್ ಸಿಲ್ಕು ಮತ್ತು ಜಾರ್ಜೆಟ್ಟು ಅದೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇಲ್ಲಿ ನೋಡಿ, ಆರ್ಟ್ ಸಿಲ್ಕಲ್ಲಿ ಮತ್ತು ಸೆಮಿ ಸಿಲ್ಕಲ್ಲಿ ಎಲ್ಲ ಸೀರೆಗಳು ತೋರಿಸಿದ್ರು. ಮೀನಾಕಾರಿ ಬುಟ್ಟ ಸ್ಯಾರೀಸು ಮತ್ತು ಸೆಮಿ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಅದನ್ನೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಸ್ಯಾರೀಸು. ಟಿಶ್ಯೂ ಸ್ಯಾರೀಸು ಸಹ ತೋರಿಸಿದ್ರು. ಸೇಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಕಾದ್ರೆ ತೊಗೊಂಡೋಗಿ ಅಂತ ಹೇಳಿದ್ರು. ನಮಗೆ ಸೇಲ್ ಮಾಡೋ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾವು ನಮಗೆ ಅಂತ ತೊಗೊಳಕ್ಕೆ ಬಂದು ಈಗ ಸೇಲ್ ಮಾಡೋಕ್ಕೆ ಅಂತ ಸೀರೆಗಳನ್ನ ತೊಗೋತಾ ಇದ್ದೀವಿ. ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು. ಸೊ ಕಮ್ಮಿ ರೇಂಜಲ್ಲೇ ಸ್ವಲ್ಪ ಕಲೆಕ್ಷನ್ಸ್ನೆಲ್ಲ ತೊಗೊಂಡು ಸೇಲ್ ಮಾಡೋಕ್ಕೆ ಅಂತ ನಾವಿಲ್ಲಿ ಸ್ಯಾರಿನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಡೋಲಾ ಸಿಲ್ಕು ತುಂಬ ಚೆನ್ನಾಗಿದೆ.
ನಾವು ಒಂದೇ ಅಂಗಡಿನಲ್ಲಿ ಸೀರೆಗಳೆಲ್ಲ ತೊಗೊಂಡು ಸ್ವಲ್ಪ ಟಾಪ್ಸ್ ಎಲ್ಲ ತೊಗೋಬೇಕಾಗಿತ್ತು, ಲೆಗಿಂಗ್ಸು ಅದೆಲ್ಲ ನಾನು ಇನ್ನೊಂದು 2-3 ಅಂಗಡಿಗೆ ಓಡಾಡಿ ತೊಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 4:30-5 ಗಂಟೆ ಆಗಿತ್ತು. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನಿಲ್ಲಿ ರಾತ್ರಿ ಊಟಕ್ಕೆ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಮನೆಯಲ್ಲಿ ಗೋಧಿ ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದರಿಂದ ಆಗಲಿ, ಇಲ್ಲಾಂದರೆ ಫ್ರೆಶ್ಶಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ನಾವು ಈಸಿಯಾಗಿ ಈ ರೀತಿ ಸ್ವೀಟನ್ನು ಮಾಡ್ಬೋದು. ಇದಕ್ಕೆ ನಾವು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಈ ಸ್ವೀಟನ್ನು ಮಾಡ್ಕೋಬೋದು. ಸಡನ್ನಾಗಿ ಯಾರಾದರೂ ಮನೆಗೆ ಬರ್ತಾರೆ, ಇಲ್ಲಾಂದರೆ ಸಿಂಪಲ್ಲಾಗಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಇದನ್ನು ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಚಿಪ್ಪಷ್ಟು ಕೊಬ್ಬರಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಒಂದು 3-4 ಏಲಕ್ಕಿ ಮತ್ತು 1 ಹಿಡಿಯಷ್ಟು ನಾನಿಲ್ಲಿ ಕಡಲೆಪಪ್ಪನ್ನ ಹಾಕೋತಾ ಇದ್ದೀನಿ. ಕಡಲೆಪಪ್ಪು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕಿ ನುಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಈಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಪಾತ್ರೆಗೆ ಹಾಕಿ ತುಂಬ ಗಟ್ಟಿ ಇರೋದ್ರಿಂದ ನಾನು ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು ಚಿಕ್ಕ ಚಂಬಲ್ಲಿ 1-1.5 ಚಮಚಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಹಚ್ಚಿ ಇದನ್ನು ಕಾಯಿಸ್ಕೋಬೇಕು. ಚೆನ್ನಾಗಿ ಇದು ಕಾಯಬೇಕು. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ನೋಡಿಕೊಂಡು ನಮ್ಮ ರುಚಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹಾಕೋಬೋದು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕು. ನಾನಿಲ್ಲಿ ತುಂಬ ಸ್ವೀಟು ಇಲ್ಲ, ಮೀಡಿಯಮ್ ಆಗಿ ಸ್ವೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಪಾನಕ ಚೆನ್ನಾಗಿ ಕಾಯಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿರೋದಿತ್ತು ಮನೆಯಲ್ಲಿ. ಸೊ ಅದರಿಂದನೇ ನಾನಿಲ್ಲಿ ಚಪಾತಿನ ತೀಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಫ್ರೆಶ್ ಆಗಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡು ಸಹ ಮಾಡ್ಕೋಬಹುದು. ಈಗ ನಾನು ಚಪಾತಿನ ತೀಡ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಚಪಾತಿನ ತೀಡ್ಕೊಂಡಾದ್ಮೇಲೆ ನಾವು ಯಾವ ರೀತಿ ಚಪಾತಿನ ತೀಡ್ಕೋತೀವೋ ಅದೇ ರೀತಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕಟ್ಟರ್ ತಗೊಂಡು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಚಾಕುಯಿಂದನೂ ಸಹ ಈ ರೀತಿ ಕಟ್ ಮಾಡ್ಕೋಬಹುದು. ನಾವು ತುಂಬ ತೆಳ್ಳಗೆ ಮಾಡಬಾರ್ದು, ಮೀಡಿಯಮ್ ಆಗಿ ತುಂಬ ದಪ್ಪನೂ ಮಾಡ್ಕೋಬಾರ್ದು, ಆ ರೀತಿ ಚಪಾತಿ ತೀಡ್ಕೋಬೇಕು. ತೀಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯಕ್ಕೆ ನಾನು ಇಲ್ಲಿ 1 ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಇದನ್ನು ಸಣ್ಣ ಸಣ್ಣದಾಗಿ ಸಹ ಕಟ್ ಮಾಡ್ಕೋಬೋದು. ನಾನಿಲ್ಲಿ 1 ಪೀಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈಗ ನಾನಿಲ್ಲಿ ಸ್ಟವ್ ಮೇಲೆ ಪಾನಕ ಆಲ್ರೆಡಿ ಕುದೀತಾ ಇದೆ. ಸೊ ಅದನ್ನು ಸೈಡ್ಗೆ ಇಟ್ಟು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಬೇಕಾದ್ರೆ ಇದನ್ನು ಚಪಾತಿ ಮಾಡಿಕೊಂಡು ಬೇಯಿಸ್ಕೊಂಡು ಅದನ್ನು ಕಟ್ ಮಾಡಿ ಸಹ ಸ್ವೀಟ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಪೀಸಸ್ಸು ಉದ್ರಾಗಿ ಬರಬೇಕು. ನಾವು ಉದ್ರಾಗಿ ಅಂಟ್ಕೋಬಾರ್ದು, ಅಂದರೆ ಸ್ವಲ್ಪ ಹಿಟ್ಟನ್ನು ಮೇಲೆ ಉದುರಿಸ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರು ಸಹ ಈ ರೀತಿ ಉದ್ರಾಗೇ ಇರುತ್ತೆ, ಅಂಟ್ಕೊಳ್ಳಲ್ಲ. ಈಗ ನಾನು ಎಲ್ಲ ಪೀಸ್ಗಳನ್ನೂ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇಕ್ಕಿರೋ ಚಪಾತಿ ಹಿಟ್ಟಿಂದನೂ ಸಹ ಇದೇ ರೀತಿ ಚಪಾತಿನ ಮಾಡಿಕೊಂಡು ಕಟ್ ಮಾಡಿ ಅದನ್ನ ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಪಾನಕ ಕುದೀತಾ ಇದೆ ಸ್ವೀಟ್ಗೆ. ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವೀಟ್ ನೋಡಿಕೊಂಡು ಟೇಸ್ಟು ನಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಇಲ್ಲಿ ಕರೆಕ್ಟಾಗಿದೆ. ಇದು ಸ್ವಲ್ಪ ನೀರಾಗಿದೆ, ಇನ್ನೊಂದು ಚೂರು ಕುದಿಬೇಕು. ತುಂಬ ಗಟ್ಟಿಯಾಗೋದು ಬೇಡ, ಮೀಡಿಯಮ್ ಆಗಿ ಇದ್ದರೆ ಸಾಕು. ಸೊ ಅದು ಇನ್ನು ಸ್ವಲ್ಪ ಕಾಯಷ್ಟರಲ್ಲಿ ನಾನಿಲ್ಲಿ ನಾವು ಮಾಡಿಟ್ಕೊಂಡಿರೋ ಚಪಾತಿ ಪೀಸಸ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು, ಅಥವಾ ಸಿಮ್ಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ. ಈಗ ನಾವು ಮಾಡಿಟ್ಕೊಂಡಿರೋ ಚಪಾತಿ ಹಿಟ್ಟಿನ ಪೀಸಸ್ನ ನಾನಿಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ನೋಡಿ ಒಂದು ಕಡೆ ಬೆಂದಿದೆ, ಇದನ್ನು ಈ ರೀತಿ ತಿರುಗಿಸ್ಕೊಂಡು ನಾವು 2 ಸೈಡು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಇದನ್ನ ಸ್ವಲ್ಪ ಕಂದು ಬಣ್ಣ ಟರ್ನ್ ಆಗುತ್ತೆ ಇದು, ಅದುವರೆಗೂ ನಾವು ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋದನ್ನ ಎತ್ತಿ ನಾನಿಲ್ಲಿ ಒಂದು ತೂತ್ ಪಟ್ಲು ಅಥವಾ ಒಂದು ಪ್ಲೇಟ್ಗೆ ನಾವು ಎಣ್ಣೆ ಎಲ್ಲ ನೀಟಾಗಿ ಸುರಿಸ್ಕೊಂಡು ಹಾಕೋಬೇಕು. ಇದೇ ರೀತಿ ನಾವು ಮಿಕ್ಕಿರೋ ಹಿಟ್ಟಿನ ಪೀಸಸ್ನು ಸಹ ಇಲ್ಲಿ ಫ್ರೈ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಗೋಧಿ ಹಿಟ್ಟಿಂದನೇ ಅಲ್ಲ ಸಹ ಮೈದಾ ಹಿಟ್ಟಿಂದನೂ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಚಿರೋಟಿ ರವೆ ಬರುತ್ತಲ್ಲ ಅದರಿಂದನೂ ಸಹ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಚಿರೋಟಿ ರವೆನೂ ಸಹ ಹೆಲ್ತಿಯಾಗಿರುತ್ತೆ ಅದರಿಂದ ಮಾಡಿಕೊಂಡ್ರೆ. ಈಗ ಪಾನಕ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದು ಸ್ವಲ್ಪ ಬಿಸಿ ಇದೆ. ಈಗ ಬಿಸಿ ಇರೋದಕ್ಕೆ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ನಾವು ಮಾಡಿಟ್ಕೊಂಡಿರೋ ಪೀಸಸ್ನ ನಾವು ಕಟ್ ಮಾಡಿದ್ರೆ ಕ್ರಿಸ್ಪಿಯಾಗಿರಬೇಕು, ಅದನ್ನು ಹಾಕೋತಾ ಇದ್ದೀನಿ. ಸೊ ಈ ಪೀಸಸ್ನೆಲ್ಲ ಇದಕ್ಕೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಈ ಬಿಸಿನಲ್ಲಿ ಇದು ಚೆನ್ನಾಗಿ ನೆನಿಬೇಕು, ಹಾಗೆ ನೆನೆಸ್ಕೋಬೇಕು. ನಾವು ರುಬ್ಕೊಳ್ಳುವಾಗ ಇದಕ್ಕೆ ಬೇಕಾದರೆ ಬಾದಾಮಿ ಗೋಡಂಬಿನೂ ಸಹ ಹಾಕೋಬೋದು ಕೊಬ್ಬರಿ ಜೊತೆ, ಅದು ಇನ್ನೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾದಾಮಿ ಗೋಡಂಬಿ ಏನೂ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಲಿಂದ ಮಾಡ್ಕೊಳೋದ್ರಿಂದ. ಈಗ ನೋಡಿ ಇದು ಸ್ವಲ್ಪ 2 ನಿಮಿಷ ಬಿಟ್ಟಾದ್ಮೇಲೆ ಚೆನ್ನಾಗಿ ನೆಂದಿದೆ. ಈಗ ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡಿರೋ ಸ್ವೀಟು ರೆಡಿಯಾಗಿದೆ, ಅಥವಾ ಪಾಯಸ ರೆಡಿಯಾಗಿದೆ, ಗೋಧಿ ಹಿಟ್ಟಿನ ಪಾಯಸ. ನೀವು ಸಹ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದಾಗ ನಾನು ನಿಮಗೆ ಮುಂದೆ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ಈಗ ಸಖತ್ ಟೇಸ್ಟಿಯಾದ ರುಚಿಯಾದ ಗೋಧಿ
ಹಿಟ್ಟಿನ ಪಾಯಸ ರೆಡಿ ಆಗಿದೆ. ಅಲ್ಲಿ ನಾವು ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈ ಗೋಧಿ ಹಿಟ್ಟಿನ ಪಾಯಸನ ನಾವು ಹಬ್ಬಗಳಲ್ಲಿ ಮತ್ತೆ ಸಿಂಪಲ್ ಫಂಕ್ಷನ್ಸ್ ಅಲ್ಲಿ ಮತ್ತೆ ಏನಾದ್ರು ಸ್ವೀಟ್ ತಿನ್ಬೇಕು ಅನ್ಸಿದಾಗ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಇವತ್ತು ಶಾಪಿಂಗ್ ಮಾಡ್ಕೊಂಡ್ ಬಂದೆಲ್ಲ ಸೀರೆಗಳನ್ನೆಲ್ಲ ನಾಳೆ ವಿಡಿಯೋದಲ್ಲಿ ಯಾವ್ಯಾವ ಸೀರೆ ತಂದೆ ಅಂತ ನಿಮ್ಗೆ ತೋರಿಸ್ತೀನಿ.